ಸ್ನೇಹಮಯಿ ಕೃಷ್ಣ ನಿನ್ನೆ ಬಹಳ ಗಂಭೀರವಾದ ಗುರುತರವಾದಂಥ ಆಪಾದನೆ ಮಾಡಿ ಒಂದು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿರುವಂಥ ಕಾಪಿ ನನ್ನ ಹತ್ರ ಇದೆ. ಮಾಧ್ಯಮಗಳಲ್ಲಿ ನಾನು ಗಮನಿಸಿದೆ. ಕೆಲವು BJP ಮುಖಂಡರುಗಳು ಹರ್ಷ ಅನ್ನೋರು ಮತ್ತು ಶ್ರೀನಿಧಿ ಅನ್ನೋರು 13ನೇ ತಾರೀಕು 12 ಗಂಟೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಆವರಣದಲ್ಲಿದ್ದೆ. ನಾನು ಅಲ್ಲಿಗೆ ಬಂದರು. ಶ್ರೀನಿಧಿ ಅನ್ನೋರು ನನಗೆ ಪರಿಚಯ. ಯಾವ ಲೆವೆಲ್ಗೆ ಪರಿಚಯ, ಹೆಂಗೆ ಪರಿಚಯ, ಏನು ಪರಿಚಯ ಅನ್ನುವಂಥದ್ದು ಸ್ಪಷ್ಟತೆ ಅವರು ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ. ಹರ್ಷ ಅನ್ನೋರನ್ನ ಕರ್ಕೊಂಬಂದಿದ್ರು. ಹರ್ಷ ಅನ್ನೋರು ನಾನು ನೋಡಿದ ತಕ್ಷಣ ಕಾಲಿಗೆ ಬಿದ್ದುಬಿಟ್ರು. ಕಾಲಿಗೆ ಬಿದ್ದು ಶ್ರೀಮತಿ ಪಾರ್ವತಿ ಮೇಡಮ್ ಅವರು ಭಾಳ ದುಃಖದಲ್ಲಿದ್ದಾರೆ. ನಿದ್ದೆ ಮಾಡ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಚಿಂತನೆಗೀಡಾಗಿದ್ದಾರೆ, ಖಿನ್ನತೆಗೊಳಗಾಗಿದ್ದಾರೆ. ದಯಮಾಡಿ ನೀವು CBIಗೆ ವಹಿಸದೇ ಇರೋ ತಿನ್ನಲ್ಲಿ ನೋಡ್ಕೊಳ್ಳಿ, ಲೋಕಾಯುಕ್ತದಲ್ಲಿ ಬೇಕಾದ್ರೆ ತನಿಖೆ ಮಾಡಲಿ ಅಂತ ಕೇಳ್ಕೊಂಡ್ರು ಅಂತ ಒಂದು ಹಸಿ ಸುಳ್ಳಿನ ಪತ್ರವನ್ನು ಕೊಟ್ಟಿದ್ದಾರೆ. ಮೇಡಮ್ ಪಾರ್ವತಿ ಮೇಡಮ್ ಅವರು ಮುಖ್ಯಮಂತ್ರಿಗಳು ಆ ಲೆವೆಲ್ಗೆ, ಆ ಲೋ ಲೆವೆಲ್ಗೆ ಅವರ ಜೀವನದಲ್ಲೇ ಇಳಿದವರಲ್ಲ. ಆ ಥರ ಮಾಡಬೇಕು ಅನ್ನುವಂಥದ್ದಿದ್ದರೆ ಬಿಗಿನಿಂಗಲ್ಲೇ ಮಾಡುವಂಥ ಕೆಲಸವನ್ನು ಯಾರ ಕೈಲಾದರೂ ಮಾಡಿಸುವಂಥ ಕೆಲಸವನ್ನು ಮಾಡುವಂಥದ್ದು ಮಾಡ್ತಿದ್ರು. ಸ್ನೇಹಮಯಿ ಕೃಷ್ಣರವರೇ, ಕೆಲವು ಉತ್ತರ ಬೇಕು, ದಯಮಾಡಿ ಸ್ಪಷ್ಟೀಕರಣ ಕೊಡಬೇಕು. ಇವತ್ತು 2:15 ಹೈಕೋರ್ಟಲ್ಲಿ ವಾದ ಇದೆ. ನಿಮ್ಮ ವಾದ, ನೀವು ಕೊಟ್ಟಿರುವಂಥ ದೂರು, ನೀವು ಕೊಟ್ಟಿರುವಂಥ ಅರ್ಜಿ ಮೇಲೆ, ಪೆಟಿಷನ್ ಮೇಲೆ ವಾದ ನಡೀತಾ ಇದೆ. 6 ಜನ ಲಾಯರ್ಸ್ಗಳು ವಾದ ಮಾಡ್ತಾವ್ರೆ. ನಿಮಗೆ ಪ್ರತ್ಯೇಕವಾಗಿ ಸುಪ್ರೀಂ ಕೋರ್ಟ್ ಲಾಯರ್ಗಳು 2 ಡೆಲ್ಲಿಯಿಂದ ಬಂದು ವಾದ ಮಂಡನೆ ಮಾಡ್ತಾವ್ರೆ. ಲೋಕಾಯುಕ್ತ ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ, CBI ಕೊಡಬೇಕು ಅಂತ ನೀವು ದಾವೆ ಹಾಕ್ಕೊಂಡಿದ್ದೀರಿ. ಈ ಹಂತದಲ್ಲೇ ದಿಢೀರ್ ಅಂತ ಯಾರೋ 2 ಬಂದು ವ್ಯಕ್ತಿಗಳು ಪ್ರತ್ಯಕ್ಷರಾಗಿ ಲೋಕಾಯುಕ್ತ ತನಿಖೆ ಮಾಡೋದು ಬೇಡ, ದಯಮಾಡಿ CBI ಕೊಡಿಸ್ಬೇಡಿ, ಲೋಕಾಯುಕ್ತ ತನಿಖೆ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳೋವಂಥದ್ದು ಒಂದು ಸುಳ್ಳಿನ ಕಂತೆ. ಈ ಕಾಪಿನ ತಗೊಂಡೋಗಿ ಇವತ್ತು ಹೈಕೋರ್ಟು ಕೊಟ್ಟಿದ್ದೀರಿ, ED ಕೊಟ್ಟಿದ್ದೀರಿ, ಲೋಕಾಯುಕ್ತವು ಕೊಟ್ಟಿದ್ದೀರಿ. ಹೈಕೋರ್ಟಲ್ಲಿ ಈ ಅಪ್ಲಿಕೇಶನ್ನ ಪರಿಗಣಿಸಬೇಕು ಅಂತ ನಿಮ್ಮ ಒತ್ತಾಯ ಇದೆ. CCTV ಫುಟೇಜ್ ಕೊಟ್ಟಿದ್ದೀರಾ. ಯಾರು 2 ಓಡಾಡೋದನ್ನ ನಿಮ್ಮ ಮಗನ ಜೊತೆ ಮಾತಾಡುವಂಥದ್ದನ್ನ CCTV ಫುಟೇಜ್ ಕೊಟ್ಟಿದ್ದೀರಿ. ಇರಲಿ, 14ನೇ ತಾರೀಕು ನೀವು ಹೇಳ್ತೀರಿ ನನ್ನ ವಿರುದ್ಧ ಒಂದು ಕೇಸ್ ದಾಖಲಾಗುತ್ತೆ. ರೂಪಾ ಅನ್ನೋರು ಒಂದು ಕೇಸ್ ಹಾಕ್ತಾರೆ, ಚಾಮುಂಡಿ ಬೆಟ್ಟದ CAO. ಅದನ್ನು ಅರೆಸ್ಟ್ ಮಾಡಬೇಕು ಅಂತ ಹುನ್ನಾರ ಇತ್ತು. ಅದಕ್ಕೋಸ್ಕರ ನಾವು ಬೆಂಗಳೂರಿಗೆ ಹೊರಟಾಗಿದ್ದೆ, ಬೇಲ್ ಥರ ಕೊಟ್ಟಾಗಿದ್ದೆ ಬೆಂಗಳೂರಿಗೆ. ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿದ್ದೆ, ಇರಲಿಲ್ಲ. 15ನೇ ತಾರೀಕು ಬಂದೆ. 15ನೇ ತಾರೀಕು ಬರೋ ಅಷ್ಟೊತ್ತಿಗೆ ನನ್ನ ಮಗನ ಜೊತೆ ಈ ಶ್ರೀನಿಧಿ ಮತ್ತು ಹರ್ಷ ಅವ್ರನ್ನ ನೀವು ಬೈದು ಓಡಿಸಿದ ಮೇಲೆ 13ನೇ ತಾರೀಕು, 15ನೇ ತಾರೀಕು ನಿಮ್ಮ ಮನೆಗೆ ಹೋಗಿದ್ದಾರೆ ಅಂತ ನೀವು ಹೇಳ್ಕೊಂಡಿದ್ದೀರಿ. ಬೆಳಗ್ಗೆ 10:15ನಲ್ಲಿ ಆ CCTV ಫುಟೇಜ್ 10:30 ಟೈಮ್ನ ಮೆನ್ಷನ್ ಮಾಡಿದ್ದೀರಿ. ಆಮೇಲೆ ನಿಮ್ಮ ಮಗ ಆಮಿಷ ಒಡ್ಡಿದ್ದಾರೆ, ಈ ಥರ ದುಡ್ಡು ಕೊಡ್ತೀವಿ, ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀವಿ, 10 ಕೋಟಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ಕೊಂಡಿದ್ದೀರಿ. ನಿಮ್ಮ ಮಗ ಆ CCTV ಫುಟೇಜ್ ನಾನು ನೋಡಿದೆ, ಮಾಧ್ಯಮಗಳಲ್ಲಿ ಗಮನಿಸಿದೆ, ನಾನು ಎಲೆಕ್ಟ್ರಾನಿಕ್ TVಗಳಲ್ಲಿ ಗಮನಿಸಿದೆ. ನಿಮ್ಮ ಮಗ ಸುಮಾರು ಹೊತ್ತು ಶ್ರೀನಿಧಿ ಹತ್ರ ಹರ್ಷನ ಜೊತೆ ಮಾತಾಡ್ತಾ ಇರುವಂಥದ್ದು ಕಂಡೆ. ಅದಾದ ಮೇಲೆ ಕಾರ್ ಹತ್ತಿ ಹೋಗುವಂಥದ್ದು ನೀವೇ ಹೇಳ್ಕೊಂಡಿದ್ದೀರಿ, ಕಾರ್ನ ಹತ್ತಿಸ್ಕೊಂಡು ಹೋದ್ರು ಅಂತ. ನಿಮ್ಮ ಮಗ ಔಟ್ರೈಟಾಗಿ, ನಾನು ಈ ವಿಚಾರದಲ್ಲ, ನಮ್ಮ ಅಪ್ಪ ಭಾಳ ಸ್ಟ್ರಿಕ್ಟು ಆಫೀಸರ್ ಇದ್ದಂಗೆ, ಅವರು ಭಾಳ ಮಾನಷ್ಠ ಇರುವಂಥ ವ್ಯಕ್ತಿ. ದೇಶದಲ್ಲಿ ಎಲ್ಲಾದರೂ 145 ಕೋಟಿ ಜನಸಂಖ್ಯೆಯಲ್ಲಿ ನಮ್ಮ ಅಪ್ಪನೇ ಮೊದಲನೇವನು. ಇಂಥವಕ್ಕೆಲ್ಲ ಆಮಿಷಕ್ಕೆಲ್ಲ ಒಳಗಾಗಲ್ಲ ಅಂತ ಹೇಳ್ದ ನಮ್ಮ ಮಗ. ಆದ್ರೂ ಕಾರಲ್ಲಿ ಹೋದ ಅಂತ ಹೇಳ್ಕೊಂಡಿದ್ರಿ. ಇದೆಲ್ಲ ಆದಮೇಲೆ ಆಮಿಷಕ್ಕೆ ಒಳಗಾಗಲ್ಲ ಅಂತ ಅಂದಮೇಲೆ ಕಾರಲ್ಲಿ ಯಾಕೆ ಹೋದ? ಕಾರಲ್ಲಿ ಯಾಕೆ ಹೋದ್ನಪ್ಪ ದಯಮಾಡಿ ಹೇಳು. ಕಾರಲ್ಲಿ ಹೋಗಿ 2 hours ಕಾರ್ ಜೊತೆ ಇದ್ರಿ. ಆಮೇಲೆ ಕಾರು ಎಲ್ಲೂ ಹೋಗಿ ನಿಂತ್ಕೊಂತು, ಅದ್ರ ಫುಟೇಜ್ ನಮ್ಮ ಹತ್ರ ಇದೆ, ಪೊಲೀಸ್ನವ್ರ ಫುಟೇಜ್ ನಮ್ಮ ಹತ್ರ ಇದೆ. ಏರ್ಪೋರ್ಟ್ ಹತ್ರ ಒಂದು ಹೋಟ್ಲಿದೆ, ಅಲ್ಲಿ ಹೋಗಿ 2 hours ನೀವು ಅಲ್ಲಿ ಒಳಗಡೆ ಕೂತ್ಕೊಂಡು ಮಾತಾಡಿದ್ದೀರಿ, ಅದು ಫುಟೇಜ್ ಇದೆ. ಯಾಕೆ ನಿಮ್ಮ ಹುಡುಗ ಹೋಗ್ಬೇಕಾಗಿತ್ತು?
ಅವ್ರ ಜೊತೆ ಆ ಶ್ರೀನಿಧಿ ಮತ್ತು ಹರ್ಷನ್ ಜೊತೆ ಇದಕ್ಕೆಲ್ಲ ಒಪ್ಪಿಗೆ ಇಲ್ಲ ಅಂದಮೇಲೆ ಯಾಕೆ ಹೋಗಬೇಕಾಗಿತ್ತು? ನಿಮ್ಮ ತಾಯಿಯವ್ರನ್ನ ಭೇಟಿ ಮಾಡಿಸು ಅಂತ ಕೇಳ್ಕೊಂಡಿದ್ರು ಅಂತ ಹೇಳ್ಕೊಂಡಿದ್ದೀರಿ. ಆಯಿತು, ನಿಮ್ಮ ತಾಯಿಯವ್ರು ಭೇಟಿ ಮಾಡಿಲ್ವಾ? ಫುಟೇಜ್ನವರು 10:30 ಕೊಟ್ಟಿರುವಂಥ ಫುಟೇಜ್ ಇದೆಯಲ್ಲ, 10:30 ಎಷ್ಟು ಟೈಮ್ವರೆಗೂ ಫುಟೇಜ್ ಕೊಟ್ಟಿದ್ದೀರಿ ನೀವು? ದಯಮಾಡಿ 12:05 ಫುಟೇಜ್ ಕೊಡಿ ಸ್ನೇಹಮಯಿ ಕೃಷ್ಣರವರೇ. ನಿಮ್ಮ ಮನೆಯಲ್ಲಿ ನೀವೇ ಹಾಕ್ಸ್ಕೊಂಡಿದ್ದೀರಲ್ಲ CCTV ಫುಟೇಜು. 12:05 ಫುಟೇಜ್ ಬೇಕು ನಮಗೆ. ಐ ವಾಂಟ್ ಯು ಟು ಪ್ರೊಡ್ಯೂಸ್ ದ ಫುಟೇಜ್ ಆಫ್ ಹೋಲ್ ಡೇ. ಪ್ಲೀಸ್ ಪ್ರೊಡ್ಯೂಸ್. ನೀವು ಹೇಳ್ತೀರಿ ನಾನು ಇರಲಿಲ್ಲ ಅಂತ. 15ನೇ ತಾರೀಕು ನಾನು ಮನೇಲಿ ಇರಲಿಲ್ಲ, ನನ್ನ ಮಗ ಇದ್ದ ಅಂತ ಹೇಳ್ತೀರಿ. 12:05 ಹಿಂದ್ಗಡೆಯಿಂದ ಹೋಗಿರುವಂಥ ಫುಟೇಜ್ ಇದೆಯಲ್ಲ, ಯಾರದು? ನಿಮ್ಮ ತಮ್ಮನ, ನಿಮ್ಮ ಅಣ್ಣನ, ಇನ್ನೊಬ್ಬ ಸ್ನೇಹಮಯ ಕೃಷ್ಣ, ಇಲ್ಲ ಡಬಲ್ ಆ್ಯಕ್ಟಿಂಗ ಇನ್ನೊಬ್ರು ಇದ್ದಾರ ಸ್ನೇಹಮಯ ಕೃಷ್ಣರವರೇ? ಇದನ್ನ ನಾವು ಕೊಡ್ತಾ ಇದ್ದೀವಿ, ಲೋಕಾಯುಕ್ತಕ್ಕೆ ಕೊಡ್ತೀವಿ. ಇರಲಿ, ಅದು ಒಂದು ಕಡೆ ಇರಲಿ. ನನಗೆ ಭಾಳ ಪ್ರಮುಖವಾಗಿ ಕೆಲವು ಉತ್ತರಗಳು ನಿಮ್ಮಿಂದ ಬೇಕು. ಮಾತೆತ್ತರೆ ಹೊರಗಡೆ ಬಂದು ಮಾಧ್ಯಮದ ಮುಂದೆ ಬಂದು ಓ ಅಂತ ಬಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಿರಲ್ಲ. ತನಿಖೆ ನಡೀತಾ ಇರಬೇಕಾದ್ರೆ ಮೊನ್ನೆ ಒಂದು ವಾರದ ಹಿಂದೆ ಕಪಿಲ್ ಸಿಬ್ಬಲ್ ಅವರು ಸೀನಿಯರ್ ಮೋಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜು ಮೆನ್ಷನ್ ಮಾಡಿದ್ದಾರೆ. ಹೈಕೋರ್ಟಲ್ಲಿ ನಾಗಪ್ರಸನ್ನ ಅವರ ಜಸ್ಟಿಸ್ ನಾಗಪ್ರಸನ್ನ ಅವ್ರ ಮುಂದುಗಡೆ ಮೆನ್ಷನ್ ಮಾಡಿದ್ದಾರೆ. ರಾಘವನ್ ಇವ್ರ ಅಡ್ವೊಕೇಟು ರಾಘವನಿಗೆ ಮೆನ್ಷನ್ ಮಾಡಿದ್ದಾರೆ, ನಿಮ್ಮ ಕ್ಲೈಂಟು, ನಿಮ್ಮ ಪೆಟಿಷನರು ದಿನಬೆಳಗ್ಗೆ ಎದ್ದು ನಮ್ಮ ವಿರುದ್ಧ ನಾವು ಮಾಡ್ತಾ ಇರುವಂಥ ಆರ್ಗ್ಯುಮೆಂಟ್ ವಿರುದ್ಧ ಎಲ್ಲ ತಪ್ಪು ಸಂದೇಶವನ್ನು ಕೊಡ್ತಾ ಇರುವಂಥದ್ದು, ನಮ್ಮನ್ನು ಸಸ್ಪೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಸ್ ವೆರಿ ಅನ್ಫಾರ್ಚುನೇಟ್. ವಾಟ್ ಈಸ್ ಗೋಯಿಂಗ್ ಆನ್ ದಿಸ್ ಅಂತ ಕೇಳಿದ್ದಾರೆ. ಅದಕ್ಕೆ ಜಡ್ಜ್ ಅವರು ಭಾಳ ಖಾರವಾಗಿ ವಾಟ್ ಈಸ್ ಗೋಯಿಂಗ್ ಆನ್ ಇಯರ್, you should seriously restrain, you should direct your petitioner to restrain in going to the press and simply giving the statements ಅಂತ ವಾರ್ನ್ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಅಡ್ವೊಕೇಟ್ ನಿಮ್ಮ ಪರವಾಗಿ ಬಹಿರಂಗ ಕ್ಷಮೆಯನ್ನು ಕೇಳಿದ್ದಾರೆ. ರಾಘವನ್ ಅವರು ಬಹಿರಂಗ ಕ್ಷಮೆಯನ್ನು ಕೇಳಿದ್ದಾರೆ. ತಪ್ಪಾಗಿದೆ, ಅಂಥದಕ್ಕೆ ಅವಕಾಶ ಇಲ್ಲ. ಆರ್ಗ್ಯುಮೆಂಟ್ ನಡೀತಾ ಇರಬೇಕಾದ್ರೆ ಮಾಧ್ಯಮಗಳಲ್ಲಿ ತಪ್ಪು ಸಂದೇಶಗಳನ್ನು, ಲಾಯರನ್ನ ಸಸ್ಪೆಕ್ಟ್ ಮಾಡುವಂಥದ್ದು, ಸುಪ್ರೀಂ ಕೋರ್ಟ್ನ ಸಸ್ಪೆಕ್ಟ್ ಮಾಡುವಂಥದ್ದು, ಹೈಕೋರ್ಟ್ನ ಸಸ್ಪೆಕ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ಸರಿ ಇಲ್ಲ ಅಂತ ವಾರ್ನ್ ಮಾಡಿ ನೀವೇ ಒಪ್ಕೊಂಡಿದ್ದೀರಿ.